ನಮಸ್ಕಾರ. ನನ್ನ ಹೆಸರು ಸುನಂದ. ನನ್ನ ವಯಸ್ಸು 75. ನಾನು ರಾಜಾಜಿನಗರದಿಂದ ಬಂದಿದ್ದೀನಿ. ನನಗೆ ತುಂಬಾ ಕಣ್ಣಿನ ಪ್ರಾಬ್ಲಮ್ ಇತ್ತು. ಅದನ್ನ 4 ವರ್ಷದಿಂದ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಳಕ್ ಆಗಿರ್ಲಿಲ್ಲ. ಇವಾಗ ಇಲ್ಲಿ ನಮ್ಗೆ ಶ್ರೀನಿವಾಸ್ ಡಾಕ್ಟರ್ ಅಂತ ಇದ್ರು. ಅವರು ನಮ್ಗೆ ಇಲ್ಲಿಗೆ ರೆಫರ್ ಮಾಡಿದ್ರು. ನಾವು ಬಂದು ಇಲ್ಲಿ ಮಾಡಿಸ್ಕೊಳಕ್ಕೆ ಇದ್ ಮಾಡಿದ್ವಿ. ನಮ್ಗೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಡಾಕ್ಟ್ರು ಎಲ್ಲ ಚೆನ್ನಾಗಿ ನಮ್ಗೆ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ನಮ್ಗೆ ಮೆಟ್ಲು ಎತ್ತಿ ಇಳಿಯೋದು, ನೋಡೋದು, ನಡ್ಕೊಂಡು ಹೋಗಕ್ಕೆಲ್ಲ ತುಂಬಾ ತೊಂದರೆ ಇತ್ತು. ಅದೆಲ್ಲ ಇವಾಗ ಕಡಿಮೆ ಆಗಿದೆ. ನಮಸ್ತೆ, ನನ್ನ ಹೆಸರು ರಂಗನಾಥ್ ಅಂತ ಹೇಳಿ. ಇವರು ನಮ್ಮ ಮದರ್ ಇಲ್ಲ. ಸುಮಾರೊಂದು ಆಕ್ಚುಲಿ ಲಾಸ್ಟ್ ಕ್ಯಾಟ್ರಾಕ್ಟ್ ಆಗಿದ್ದು 2021 ಅಲ್ಲಿ. ಅದಾದ್ಮೇಲೆ ಲೆಫ್ಟ್ ರೈಟ್ ಆಗಿತ್ತು. ಇವಾಗ ಲೆಫ್ಟ್ ಕ್ಯಾಟ್ರಾಕ್ಟ್ ಮಾಡಿಸಿರೋದು. ಏನೋ ಅವರಿಗೆ ಡೈಲಿ ಆಕ್ಟಿವಿಟಿಗೆ ಬಹಳ ಸಮಸ್ಯೆ ಆಗ್ತಾ ಇತ್ತು. ಸೊ ಇಲ್ಲಿ ಅವ್ರಿಗೆ ಇನ್ನೊಂದೇನಂದ್ರೆ ಅವರಿಗೆ ಶುಗರ್ ಮತ್ತೆ BP ಇರೋದ್ರಿಂದ ನಮಗೂ ಒಂದ್ ರೀತಿ ಭಯ. ಡಾಕ್ಟರ್ ಶ್ರೀನಿವಾಸ್ ಅಂತ ಹೇಳಿ, ಶ್ರೀನಿವಾಸ್ ಕ್ಲಿನಿಕ್, ಅವರು ಇಲ್ಲಿಗೆ ರೆಫರ್ ಮಾಡಿದ್ರು ಡಾಕ್ಟರ್ ಪ್ರಕಾಶ್ ಜೈನ್ ಅವ್ರ ಹತ್ರ. ಸೊ ಇಲ್ಲಿ ಬಂದು ನಮಗೂ ಒಂದ್ ಭಯ ಇತ್ತು, ಹೇಗೆ ಏನು ಆಪರೇಷನ್ ಮಾಡಿದ್ಮೇಲೆ ಅಂತ ಹೇಳಿ. ಸೊ ಆಪರೇಟ್ ಆಯ್ತು, ಲಾಸ್ಟ್ 3 days ಬ್ಯಾಕ್ ಆಗಿದೆ. ಸೊ ಇವಾಗೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮತ್ತೆ ಇಲ್ಲಿ ಎಲ್ಲರೂ ಅಷ್ಟೇ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಮತ್ತೆ ಅವ್ರ ಗೈಡೆನ್ಸ್ ಇರ್ಬೋದು. ಇವಾಗ ಮೆಡಿಸನ್ ನಮ್ಗೆ ಕನ್ಫ್ಯೂಷನ್ ಆಗ್ಬೋದು. 2-3 ಸರಿ ಕೇಳಿದ್ರು ಅವ್ರು ನೀಟಾಗಿ ಗೈಡ್ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ಅಷ್ಟೇನೆ ಚೆನ್ನಾಗಿ ಆಪರೇಟ್ ಮಾಡಿದ್ದಾರೆ. ಇವಾಗ ಚೆನ್ನಾಗಿ ಕಣ್ಣು ಕಾಣ್ತಾ ಇದೆ. ಸೊ ಥ್ಯಾಂಕ್ಸ್ ಟು ಪ್ರಕಾಶ್ ಜೈನ್ ಸರ್. ಥ್ಯಾಂಕ್ಸ್ ಸರ್.